ಸಣ್ಣ ಅಂಗಡಿಯಲ್ಲಿದ್ದ ಹಲ್ದಿರಾಮ್ಸ್ 90,000 ಕೋಟಿ ರೂಪಾಯಿ ಬಿಸಿನೆಸ್ ಆಗಿದ್ದು ಹೇಗೆ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವು ದೊಡ್ಡ ದೊಡ್ಡ ಫುಡ್ ಕಂಪನಿಗಳ ಬಗ್ಗೆ ಆಲೋಚಿಸುವಾಗ ಮೆಕ್ಡೊನಾಲ್ಡ್, ಡೊಮಿನೋಸ್ ಅಥವಾ KFC ಮುಂತಾದ ಅಂತಾರಾಷ್ಟ್ರೀಯ ಪ್ರಸಿದ್ಧ ಬ್ರ್ಯಾಂಡ್ಗಳು ನಮಗೆ ನೆನಪಾಗುತ್ತೆ. ಆದರೆ ನಮ್ಮದೇ ಇಂಡಿಯನ್ ಫುಡ್ ಬ್ರ್ಯಾಂಡ್ ಒಂದು ಇವೆಲ್ಲವನ್ನು ಭಾರತೀಯ ಸ್ನಾಕ್ಸ್ಗಳ ವಿಭಾಗದಲ್ಲಿ ಹಿಂದಕ್ಕಿದೆ. ಅದುವೇ 87 ವರ್ಷಗಳ ಭವ್ಯ ಇತಿಹಾಸವನ್ನು ಹೊಂದಿರುವಂಥ ಹಲ್ದಿರಾಮ್ಸ್. ಇದರ ಕತೆ ರೋಚಕವಾಗಿದೆ ಮತ್ತು ಅತ್ಯಂತ ಸ್ಫೂರ್ತಿದಾಯಕವಾಗಿದೆ. ರಾಜಸ್ಥಾನದ ಬಿಕನೇರ್ನಲ್ಲಿ ಸಣ್ಣ ಅಂಗಡಿಯೊಂದರಲ್ಲಿ ಆರಂಭವಾದ ಹಲ್ದಿರಾಮ್ಸ್ ಇವತ್ತು 100ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಕುರುಕಲು ತಿಂಡಿಗಳ ಬಿಸಿನೆಸ್ ಅನ್ನು ನಡೆಸ್ತಾ ಇದೆ. 2 ರೂಪಾಯಿಗೆ ಆಲೂ ಮಿಕ್ಸ್ಚರ್ ಅನ್ನು ಮಾರ್ತಾ ಇದ್ದ ಹಲ್ದಿರಾಮ್ಸ್ ಈಗ 90,000 ಕೋಟಿ ರೂಪಾಯಿಗಳ ಮಾರುಕಟ್ಟೆ ಮೌಲ್ಯ ಇರುವಂತಹ ದೊಡ್ಡ ಬಿಸಿನೆಸ್ ಸಾಮ್ರಾಜ್ಯವಾಗಿ ವಿಶ್ವವ್ಯಾಪಿಯಾಗಿದೆ. ಭಾರತದಲ್ಲಿ ಸ್ನಾಕ್ಸ್ ಮತ್ತು ಈಸಿ ಟು ಈಟ್ ಫುಡ್ಸ್ ವಲಯದಲ್ಲಿ ಅತಿ ದೊಡ್ಡ ಕಂಪನಿಯಾಗಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಸಿಂಗಾಪುರ ಮೂಲದ ಬಹುರಾಷ್ಟ್ರೀಯ ಹೂಡಿಕೆ ಕಂಪನಿಯಾದ ಟೆಮಾಸೆಕ್ ಹಲ್ದಿರಾಮ್ಸ್ನ 10% ಶೇರ್ಗಳನ್ನು ಖರೀದಿಸಿದೆ. ಇದು ಭಾರತದ FMCG ಸೆಕ್ಟರ್ನಲ್ಲಿ ಇತ್ತೀಚಿನ ಅತಿ ದೊಡ್ಡ ಡೀಲ್ ಆಗಿದೆ. ಸುಮಾರು $100 ಕೋಟಿ ಈ ಷೇರು ಖರೀದಿ ಪ್ರಕ್ರಿಯೆ ನಡೆದಿದೆ. ರುಚಿಕರ ಮತ್ತು ಸಾಂಪ್ರದಾಯಿಕ ಬಿಕನೇರಿ ಆಲೂ ಮಿಕ್ಸರ್ ಭುಜಿಯಾವನ್ನ ಹಲ್ದಿರಾಮ್ಸ್ ದೇಶದ ಮನೆ ಮಾತಾಗಿಸಿದೆ. ವಿದೇಶಗಳಲ್ಲೂ ಇದು ಸಾಕಷ್ಟು ಜನಪ್ರಿಯವಾಗಿದೆ. ಹಲ್ದಿರಾಮ್ಸ್ ನಮ್ಮ ಹೃದಯದಲ್ಲಿ ವಿಶೇಷ ಸ್ಥಾನವನ್ನ ಗಳಿಸಲು ಇದು ಕಾರಣ ಆಗಿದೆ. ಹಲ್ದಿರಾಮ್ಸ್ ಕತೆ ಸಣ್ಣದಾಗಿ 1937ರಲ್ಲಿ ಆರಂಭವಾಯಿತು. ರಾಜಸ್ಥಾನದ ಬಿಕನೇರ್ನಲ್ಲಿ ಪುಟ್ಟ ಅಂಗಡಿಯೊಂದರಲ್ಲಿ ಶುರುವಾಯಿತು. ಗಂಗಾಭೀಷಣ್ ಅಗ್ರವಾಲ್ ಎಂಬುವರು ಈ ಮಿಕ್ಸರ್ ಅಂಗಡಿಯನ್ನು ತೆರೆದಿದ್ರು. ಅವರನ್ನ ಸಂಕ್ಷಿಪ್ತವಾಗಿ ಜನ ಹಲ್ದಿರಾಮ್ ಅಂತ ಕರೀತಾ ಇದ್ರು. ಮಾರ್ವಾಡಿ ಸಮುದಾಯದ ಜನ ವ್ಯಾಪಾರದಲ್ಲಿ ಒಂದು ರೀತಿಯ ಪ್ರಚಂಡ ಕುಶಲಾಗಿರುವಂಥದ್ದು ಸರ್ವೇ ಸಾಮಾನ್ಯ. ಭಾರತದ ಯಾವುದೇ ಮೂಲೆಗೆ ಹೋಗಿ ನೋಡಿದ್ರು ಕೂಡ ಕೆಲವೇ ವರ್ಷಗಳಲ್ಲಿ ಯಶಸ್ವಿ ಬಿಸಿನೆಸ್ ನಡೆಸಬಲ್ಲ ಚಾಕಚಕ್ಯತೆ ಅವರಲ್ಲಿದೆ. ಆರಂಭದಲ್ಲಿ ಬಿಕನೇರ್ನ ಮಹಾರಾಜನ ಹೆಸರಿನಿಂದಲೇ ದಂಗರ್ ಸೇವ್ ಎಂಬ ಮಿಕ್ಸರ್ ಅಥವಾ ಭುಜಿಯಾವನ್ನ ಮಾರಾಟ ಮಾಡಲಾಯಿತು. ಈ ಮಿಕ್ಸರ್ನಲ್ಲಿ ಬೇಸನ್ ಜೊತೆಗೆ ಮಡಿಕೆ ಕಾಳನ್ನು ಬಳಸಿ ತಯಾರಿಸಿದ ಗಂಗಾಭೀಷಣ್ ಅವರು ಜನರಿಗೆ ಒಂದು ರೀತಿಯ ಹೊಸ ಟೇಸ್ಟ್ ಅನ್ನು ಕೊಟ್ಟರು. ಹೀಗಾಗಿ ಪ್ರತಿ ವಾರ 200 ಕಿಲೋ ಮಾರಾಟಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ಜನ ಇಷ್ಟಪಟ್ಟು ಅದನ್ನು ಕೊಳ್ತಾ ಇದ್ರು. ಕಿಲೋಗೆ 2 ಪೈಸೆಯಿಂದ 25 ಪೈಸೆಗೆ ದರ ಏರಿಕೆ ಆಯಿತು. ಇದಕ್ಕೆ ಕಾರಣ ಅದರ ಜನಪ್ರಿಯತೆ ಮತ್ತು ಬೇಡಿಕೆ, ಉದ್ಯಮಶೀಲತೆಯ ಉತ್ಸಾಹ ಮತ್ತು ನವೀನ ಸಂಶೋಧನೆಯಿಂದ ಹಲ್ದಿರಾಮ್ಸ್ ಬಿಸಿನೆಸ್ ಬೆಳೀತಾ ಹೋಯಿತು. ಕೋಲ್ಕತ್ತಾ, ನಾಗ್ಪುರ, ದಿಲ್ಲಿನಲ್ಲಿ ಶಾಪ್ಗಳು ಆರಂಭವಾಗಲಿಕ್ಕೆ ಶುರುವಾಯಿತು. ಕಾರ್ಖಾನೆಗಳಲ್ಲಿ ಸ್ನಾಕ್ಸ್ ಉತ್ಪಾದನೆಗೆ ಹಲ್ದಿರಾಮ್ಸ್ ಮುಂದಾಯಿತು. ಕಂಪನಿಯು ಮೊದಲು ಕೋಲ್ಕತ್ತಾದಲ್ಲಿ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿತು. ಬಳಿಕ 1970ರಲ್ಲಿ ಜೈಪುರದಲ್ಲಿ ದೊಡ್ಡ ಕಾರ್ಖಾನೆಯನ್ನು ನಿರ್ಮಿಸಲಾಯಿತು. 1990ರಲ್ಲಿ ದಿಲ್ಲಿಯಲ್ಲಿ ಮತ್ತೊಂದು ಬೃಹತ್ ಉತ್ಪಾದನಾ ಘಟಕ ಅಸ್ತಿತ್ವಕ್ಕೆ ಬಂತು. ರೆಸ್ಟೋರೆಂಟ್ಗಳನ್ನು ಕೂಡ ತೆರೆಯಲಾಯಿತು. ದಿಲ್ಲಿನಲ್ಲಿ ಹಲ್ದಿರಾಮ್ ಸ್ನಾಕ್ಸ್ ಆ್ಯಂಡ್ ಎಥ್ನಿಕ್ ಫುಡ್ಸ್ ಅನ್ನುವಂಥದ್ದು, ನಾಗ್ಪುರದಲ್ಲಿ ಹಲ್ದಿರಾಮ್ಸ್ ಫುಡ್ ಇಂಟರ್ನ್ಯಾಷನಲ್, ಕೋಲ್ಕತ್ತಾದಲ್ಲಿ ಹಲ್ದಿರಾಮ್ ಭುಜಿಯಾವಾಲಾ ಅಂತ ಪ್ರಮುಖ ವಿಭಾಗಗಳು ಈ ಸಾಮ್ರಾಜ್ಯದಲ್ಲಿದೆ. ಹಲ್ದಿರಾಮ್ಸ್ ಇವತ್ತು ತನ್ನ ಫುಡ್ ಇಂಡಸ್ಟ್ರಿನಲ್ಲಿ 500ಕ್ಕೂ ಹೆಚ್ಚು ಉತ್ಪನ್ನಗಳನ್ನು ಒಳಗೊಂಡಿದೆ. ಕುರುಕಲು ತಿಂಡಿಗಳು, ಸ್ವೀಟ್ಸ್, ರೆಡಿ ಟು ಈಟ್ ಮೀಲ್ಸ್ ಇತ್ಯಾದಿ ವಿಭಾಗಗಳಲ್ಲಿ ಉತ್ಪನ್ನಗಳಿವೆ. ಬ್ರಿಟನ್, ಅಮೆರಿಕ, ಜಪಾನ್ ಸೇರಿದಂತೆ 100 ದೇಶಗಳಲ್ಲಿ ಹಲ್ದಿರಾಮ್ಸ್ ಮಳಿಗೆಗಳು ಇದೆ. ಹಲವು ಬ್ರ್ಯಾಂಡ್ಗಳನ್ನು ಕೂಡ ಇದು ಹೊಂದಿದೆ. ಮುಖ್ಯವಾಗಿ ಮೈನ್ಯೂಟ್ ಖನ್ನಾ, ಕಪ್ ಶೂಪ್, ಕಕ್ಕಿ ಹೆವೆನ್, ಕೊಕೋಬೆ ಎಂಬ ಚಾಕ್ಲೇಟ್ ಬ್ರ್ಯಾಂಡ್ ಕೂಡ ಇದರಲ್ಲಿದೆ. ಸೂಪರ್ ಮಾರ್ಕೆಟ್ ಮತ್ತು ಆನ್ಲೈನ್ ಸ್ಟೋರ್ಗಳಲ್ಲಿ ನೀವು ಹಲ್ದಿರಾಮ್ಸ್ ಉತ್ಪನ್ನಗಳನ್ನು ಖರೀದಿಸಬಹುದು. ಹಲ್ದಿರಾಮ್ಸ್ 2024ರಲ್ಲಿ 14,500 ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿತ್ತು. 2,300-2,500 ಕೋಟಿ ರೂಪಾಯಿಗಳ ಒಂದು ನಿವ್ವಳ ಲಾಭವನ್ನು ಕೂಡ ಗಳಿಸಿತ್ತು. ಕಳೆದ 5 ವರ್ಷಗಳಲ್ಲಿ ಇದರ ಬಿಸಿನೆಸ್ ವರ್ಷಕ್ಕೆ 17% ದರದಲ್ಲಿ ಏರಿಕೆ ಆಗ್ತಾ ಇದೆ. 2023ರಲ್ಲಿ ಟಾಟಾ ಸಮೂಹದ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಕಂಪನಿಯು ಹಲ್ದಿರಾಮ್ಸ್ನ 51% ಶೇರ್ಗಳನ್ನು ಖರೀದಿಸುವಂತಹ ಒಂದು ಪ್ರಸ್ತಾಪವನ್ನು ಮುಂದಿಟ್ಟಿತ್ತು. ಹಾಗಂತ ವರದಿ ಕೂಡ ಆಗಿತ್ತು. ಆದರೆ ಅದು ಕಾರ್ಯಗತ ಆಗಿರಲಿಲ್ಲ. ಗಂಗಾಭೀಷಣ್ ಅಗ್ರವಾಲ್ ಅವರು ಚಿಕ್ಕ ವಯಸ್ಸಿನಲ್ಲೇ ವ್ಯಾಪಾರಕ್ಕೆ ಇಳಿದಿದ್ರು. ಮಾರ್ವಾಡಿ ಸಮಾಜದಲ್ಲಿ ಇದು ಹೊಸತೇನಲ್ಲ.
ಅಲ್ಲಿ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲೇ ಬಿಸ್ನೆಸ್ನ ಒಳಗುಟ್ಟೆಗಳನ್ನು ಕಲಿಯುವ ಅವಕಾಶ ಸಿಗುತ್ತೆ. ಪೋಷಕರು ನಡೆಸುವ ವ್ಯಾಪಾರದ ಅಂಗಡಿಗಳಲ್ಲಿ ಮಕ್ಕಳು ಓಡಾಡ್ತಾ ಇರ್ತಾರೆ, ಗ್ರಾಹಕರೊಂದಿಗೆ ಬೆರೀತಾರೆ, ಗಲ್ಲಾಪಟ್ಟಿಗೆ ಎದುರು ಕುಳಿತುಕೊಳ್ತಾರೆ. ವ್ಯಾಪಾರದ ಲೆಕ್ಕಾಚಾರ, ಶಿಸ್ತು, ಸಂವಹನದ ಕೌಶಲ್ಯವನ್ನ ಚಿಕ್ಕ ವಯಸ್ಸಿನಲ್ಲೇ ಕರಗತ ಮಾಡ್ಕೊಳ್ತಾರೆ. ಹಣಕಾಸು ವಿಚಾರದಲ್ಲಿ ಒಂದು ರೀತಿಯ ಮಿತವ್ಯಯ, ಬದ್ಧತೆ, ರಿಸ್ಕ್ ಮ್ಯಾನೇಜ್ಮೆಂಟ್, ದೂರದೃಷ್ಟಿ, ನೆಟ್ವರ್ಕಿಂಗ್ ಕೆಪಾಸಿಟಿ, ಹೀಗೆ ಸಂಬಂಧಗಳನ್ನು ಉಳಿಸಿಕೊಳ್ಳುವಂಥದ್ದು, ಎಲ್ಲ ರೀತಿಯ ಚಾಕಚಕ್ಯಗಳನ್ನು ಮಾರ್ವಾಡಿ ಸಮುದಾಯದ ವ್ಯಾಪಾರಿಗಳಲ್ಲಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಅದು ಆ ಗುಣಗಳು ಬಂದಿರುತ್ತೆ. ಗಂಗಾಭೀಷಣ್ ಅವರ ಕಥೆನೂ ಇದೇ ರೀತಿ ಇರುತ್ತೆ. ಅವರ ತಂದೆ ಸಣ್ಣದಾಗಿ ಖಾರ ಸ್ವೀಟ್ಸ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ರಂತೆ. ಅದನ್ನ ಇವರು ದೊಡ್ಡದಾಗಿ ಬೆಳೆಸಿದ್ರು. ಗಂಗಾಭೀಷಣ್ ಅಗ್ರವಾಲ್ ಅವರಿಗೆ 12ರ ಒಂದು ಎಳೆಯ ವಯಸ್ಸಿನಲ್ಲೇ ಸ್ನ್ಯಾಕ್ ಬಿಸ್ನೆಸ್ ನಡೆಸಲು ತುಂಬಾ ಆಸಕ್ತಿ ಈ ರೀತಿ ಉಂಟಾಯಿತು. ಅವರ ತಂದೆಯೊಂದಿಗೆ ನಡೆಸಿದಂತಹ ಒಂದು ಅಂಗಡಿಯಲ್ಲಿ ಗಂಟೆಗಟ್ಟಲೆ ಕಾಲ ತೊಡಗಿಸಿಕೊಳ್ತಾ ಇದ್ದಂತಹ ಒಂದು ಪ್ರವೃತ್ತಿ ಇರ್ಬೋದು, ಜೊತೆಗೆ ತಮ್ಮದೇ ಆದ ಮಿಕ್ಸರನ್ನು ತಯಾರಿಸುವಂಥದ್ದು, ಅದಕ್ಕೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರುವಂಥದ್ದು, ಹೊಸ ರುಚಿಯನ್ನು ಕೊಡ್ತಾ ಇರುವಂಥದ್ದು, ಇದೆಲ್ಲ ಕೂಡ ಗ್ರಾಹಕರ ಮನಸ್ಸನ್ನು ಗೆಲ್ಲುತ್ತೆ. ಗುಣಮಟ್ಟಕ್ಕೂ ಕೂಡ ಅವರು ಯಾವುದೇ ರಾಜಿಯನ್ನು ಮಾಡ್ಕೊಂಡಿರಲಿಲ್ಲ. ಬಳಿಕ ಗಂಗಾಭೀಷಣ್ ಅಗ್ರವಾಲ್ ಅವರು ಯಾವತ್ತೂ ಹಿಂತಿರುಗಿ ನೋಡ್ಲೇನೇ ಇಲ್ಲ. ಕ್ರಮೇಣ ನಾನಾ ಹಂತಗಳಲ್ಲಿ ಸಂಸ್ಥೆ ಬೆಳೀತಾ ಹೋಯಿತು. ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಹೊಸ ಎತ್ತರಕ್ಕೆ ಕಂಪನಿಯನ್ನು ಕೊಂಡೊಯ್ದರು. ಹೀಗೆ ಹಲ್ದಿರಾಮ್ಸ್ ರಾಷ್ಟ್ರೀಯ ಸ್ನ್ಯಾಕ್ಸ್ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿತು. ಸಾಂಪ್ರದಾಯಿಕ ಕುರುಕುಲು ತಿಂಡಿಗಳನ್ನು ಆಧುನಿಕ ಉತ್ಪಾದನಾ ತಂತ್ರಗಾರಿಕೆಯೊಂದಿಗೆ ತಯಾರಿಸಿ ಮಾರಾಟ ಮಾಡಿದ ಕಾರಣ ಹಲ್ದಿರಾಮ್ಸ್ ಬಹಳ ಬೇಗ ಬೆಳೆಯುವುದರಲ್ಲಿ ಯಶಸ್ವಿಯಾಯಿತು. ಕೇವಲ ಭುಜಿಯಾ ಮತ್ತು ಸ್ವೀಟ್ಸ್ಗೆ ಸೀಮಿತರಾಗದೆ ನಮ್ಕೀನ್ಸ್, ಪಪ್ಪಡ್, ರೆಡಿ ಟು ಈಟ್ ಅಂತ ವೈವಿಧ್ಯಮಯ ಉತ್ಪನ್ನಗಳಿಗೆ ಲಗ್ಗೆ ಹಾಕಿದ್ದು ಕೂಡ ಹಲ್ದಿರಾಮ್ಸ್ನ ಗೆಲುವಿಗೆ ಕಾರಣ ಆಯಿತು. 90ರ ದಶಕದಲ್ಲಿ ಹಲ್ದಿರಾಮ್ಸ್ ದೇಶದಲ್ಲಿ ಬಹಳ ಗಣನೀಯವಾದ ಅಸ್ತಿತ್ವವನ್ನು ಹೊಂದಿತ್ತು. ಬಳಿಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಒಂದು ರಫ್ತಿಗೆ ಕೂಡ ಇದು ಕೈ ಹಾಕಿತು. ಇತ್ತೀಚಿನ ವರ್ಷಗಳಲ್ಲಿ ಡಿಜಿಟಲ್ ತಂತ್ರಜ್ಞಾನ ಮತ್ತು ವೇದಿಕೆಯಲ್ಲೂ ಈ ಆನ್ಲೈನ್ ವೇದಿಕೆಯಲ್ಲೂ ಕೂಡ ವ್ಯಾಪಾರವನ್ನು ವಿಸ್ತರಿಸಿದೆ. ಗಂಗಾಭೀಷಣ್ ಅಗ್ರವಾಲ್ಗೆ ಸಣ್ಣ ವಯಸ್ಸಿನಲ್ಲಿ ಸಣ್ಣ ಬಿಸ್ನೆಸ್ ಅನ್ನ ದೊಡ್ಡ ಬ್ರ್ಯಾಂಡ್ಗೆ ಕನ್ವರ್ಟ್ ಮಾಡೋದು ಹೇಗೆ ಎಂಬಂತ ಐಡಿಯಾ ಮತ್ತು ಜಾಣ್ಮೆ ಇತ್ತು. ಆದ್ದರಿಂದಲೇ ತಮ್ಮ ಹೊಸ ಮಿಕ್ಸರ್ ಉತ್ಪನ್ನಕ್ಕೆ ಬಿಕನೇರ್ನ ಜನಪ್ರಿಯ ದೊರೆಯ ಹೆಸರನ್ನ ಇಟ್ಟಿದ್ರು. ಹಲ್ದಿರಾಮ್ಸ್ ತನ್ನ ಮಿಕ್ಸರ್ಗಳನ್ನು ಅತ್ಯಾಧುನಿಕ ಪ್ಯಾಕೇಜ್ ಸಹಿತ ಮಾರಾಟ ಮಾಡುವ ಒಂದು ಮೂಲಕ ಶೆಲ್ಫ್ ಲೈಫ್ ಅನ್ನು ಹೆಚ್ಚಿಸಿತು. ಹೀಗಾಗಿ ದೇಶದ ಮೂಲೆ ಮೂಲೆಯಲ್ಲೂ ಉತ್ಪನ್ನಗಳು ತಿಂಗಳುಗಟ್ಟಲೆ ಸೇಫ್ ಆಗಿ ಗ್ರಾಹಕರ ಕೈ ಸೇರಿತು ಮತ್ತು ಹಾಳಾಗ್ತಾ ಇರಲಿಲ್ಲ. ಲಕ್ಷಾಂತರ ರಿಟೇಲರ್ಗಳ ಜಾಲವನ್ನೇ ಈ ಕಂಪನಿ ಒಳಗೊಂಡಿದೆ. ಭಾರತದಲ್ಲಿ ಈಗ ಸ್ನ್ಯಾಕ್ಸ್ ಮಾರುಕಟ್ಟೆ ಬಹಳ ಅಭೂತಪೂರ್ವವಾಗಿ ಬೆಳೀತಾ ಇದೆ. ಉದ್ಯಮಶೀಲರಿಗೆ ಉಜ್ವಲ ವ್ಯಾಪಾರ ಮತ್ತು ಲಾಭ ಗಳಿಸುವ ಅವಕಾಶಗಳನ್ನು ಇದು ಸೃಷ್ಟಿಸಿದೆ. ಇದಕ್ಕೆ ಕಾರಣ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ದೇಶದಲ್ಲಿ ನಗರೀಕರಣ ಅಂದರೆ ಸಿಟಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಪಟ್ಟಣಗಳು ನಗರ ಆಗ್ತಾ ಇದೆ, ಹಳ್ಳಿಗಳು ಪಟ್ಟಣ ಆಗ್ತಾ ಇದೆ. ಮಧ್ಯಮ ವರ್ಗದ ಜನರ ಆದಾಯ ಕೂಡ ಏರ್ತಾ ಇದೆ, ಮಧ್ಯಮ ವರ್ಗದ ಜನಸಂಖ್ಯೆ ಕೂಡ ಏರ್ತಾ ಇದೆ. ಜನರ ಫುಡ್ ಸ್ಟೈಲ್, ಆಹಾರ ಸೇವನೆಯ ಶೈಲಿ ಕೂಡ ಬದಲಾಗ್ತಾ ಇದೆ. ಪೊಟ್ಟಣಗಳಲ್ಲಿ ಸಿಗುವಂತಹ ಸ್ನ್ಯಾಕ್ಸ್ಗಳು, ಆರೋಗ್ಯಕ್ಕೆ ಪೂರಕವಾಗಿರುವ ಸ್ನ್ಯಾಕ್ಸ್ಗಳು, ಹೀಗೆ ಬೇರೆ ಬೇರೆ ಅವತಾರಗಳಲ್ಲಿ ಕುರುಕುಲು ತಿಂಡಿಗಳು ಜನರ ಮನಸ್ಸನ್ನು ಆಕರ್ಷಣೆ ಮಾಡ್ತಾ ಇದೆ. ಇದು ಭಾರಿ ಬಿಸಿನೆಸ್ ಅವಕಾಶಗಳನ್ನು ಕೂಡ ಸೃಷ್ಟಿಸಿದೆ. 2024ರಲ್ಲಿ $5.4 ಶತಕೋಟಿ ನಷ್ಟಿದ್ದ ಭಾರತೀಯ ಸ್ನ್ಯಾಕ್ಸ್ ಮಾರುಕಟ್ಟೆ 2033ಕ್ಕೆ ಡಬಲ್ ಆಗುತ್ತೆ, ಇಮ್ಮಡಿ ಆಗುತ್ತೆ. $11 ಶತಕೋಟಿ ಜಿಗಿಯುವ ನಿರೀಕ್ಷೆ ಇದೆ. ಯುವಜನತೆಗೆ ರೆಡಿ ಟು ಈಟ್ ಆಹಾರ ಇಷ್ಟ ಆಗ್ತಾ ಇದೆ ಮತ್ತು ಅನುಕೂಲಕರ ಅನ್ನಿಸಲಿಕ್ಕೆ ಶುರು ಆಗಿದೆ. ನಿಮ್ಮ ಮನೆಗೆ ಸಮೀಪದ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದಾಗ ನೀವು ಹಲವಾರು ಬ್ರ್ಯಾಂಡ್ಗಳ ಸ್ನ್ಯಾಕ್ಗಳನ್ನು ಕಂಡಿರ್ಬೋದು. ಅವುಗಳಲ್ಲಿ ದೇಶ ವಿದೇಶಗಳ ಬ್ರ್ಯಾಂಡ್ಗಳಿಂದ ಶುರುವಾಗಿ ನಿಮ್ಮೂರಿನ ಲೋಕಲ್ ಬ್ರ್ಯಾಂಡ್ ಕೂಡ ಇದ್ದೇ ಇರುತ್ತೆ. ನಗರ ಮತ್ತು ಪಟ್ಟಣಗಳೆಂಬ ವ್ಯತ್ಯಾಸ ಇಲ್ಲದ ಎಲ್ಲ ಕಡೆಗಳಲ್ಲೂ ಕೂಡ ಕುರುಕಲು ತಿಂಡಿಗಳ ಬಿಸ್ನೆಸ್ಗೆ ಆಧುನಿಕತೆಯ ಪ್ಯಾಕೇಜಿಂಗ್ ಟಚ್ ಸಿಕ್ಕಿರೋದನ್ನು ನೀವು ಗಮನಿಸಿರ್ಬೋದು. ಮಾತ್ರವಲ್ಲದೆ ಉತ್ಪನ್ನಗಳ ವೈವಿಧ್ಯತೆ ಕೂಡ ಬಹಳ ಜೋರಾಗಿದೆ. ಎಣ್ಣೆಯಲ್ಲಿ ಚೆನ್ನಾಗಿ ಕರಿದ ಸ್ನ್ಯಾಕ್ಸ್ಗಳು ಇದುವರೆಗೆ ಪಾರಮ್ಯ ಮೆರೀತಾ ಇದ್ರೆ, ಆರೋಗ್ಯ ಕಾಳಜಿ ಹಿನ್ನೆಲೆಯಲ್ಲಿ ಹಾಗೂ ಡಯಾಬಿಟಿಸ್ ಹೆಚ್ಚುತ್ತಾ ಇರುವ ಕಾರಣ ಇತ್ತೀಚೆಗೆ ಆರೋಗ್ಯಕರ ಮತ್ತು ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವ ಹೆಲ್ದಿ ಸ್ನ್ಯಾಕ್ಸ್ಗಳ ಟ್ರೆಂಡ್ ಕೂಡ ಶುರುವಾಗಿದೆ. ಇದು FMCG ವಲಯದಲ್ಲಿ ದೊಡ್ಡ ಅಲೆ ಎಬ್ಬಿಸಲಿದೆ ಅಂತ ಮಾರುಕಟ್ಟೆ ಸಂಶೋಧನಾ ವರದಿಗಳು ಹೇಳ್ತಾ ಇದೆ. ಸ್ನ್ಯಾಕ್ಸ್ ಬಿಸ್ನೆಸ್ನ ವೈಶಿಷ್ಟ್ಯ ಏನಂದ್ರೆ, ಯಾರು ಬೇಕಾದರೂ ಮನೆಯಿಂದನೇ ಸಣ್ಣ ಮೊತ್ತದಿಂದನೇ ಇದನ್ನ ಆರಂಭಿಸಬಹುದು. ಯಾರಿಗೊತ್ತು, ಭವಿಷ್ಯದ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲೇ ಕರ್ನಾಟಕದ ಹಲ್ದಿರಾಮ್ಸ್ ಲೋಕ ವಿಖ್ಯಾತ ಆಗಬಹುದು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.